ಕಾಣ್ತೀವಿ. ಅಂಥಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಹೊರಗಡೆ ಬಂದು ತಮ್ಮ ಪ್ರತಿಭೆಯಿಂದ ಮತ್ತು ತಮ್ಮ ಅದಮ್ಯ ಉತ್ಸಾಹದಿಂದ ಅದರಲ್ಲಿ ಮುಖ್ಯವಾಗಿ ಗುಲ್ ಬದನ್ ಬೇಗಂ, ಮಮತಾಜ್ ಮಹಲ್, ಸಲೀಮಾ, ನೂರ್ಜಹಾನ್ ಇವರೆಲ್ಲ ಕೂಡ ರಾಜಮಂಚನವರಾಗಿರ್ಬೋದು, ಶ್ರೀಮಂತ ಮಂಚಂದು ಇವರೆಲ್ಲ ಏನ್ ಮಾಡಿದ್ರು, ಮನೆಯಲ್ಲಿ ನೀವು 4 ಗೋಡೆ ಮಧ್ಯೆ ಇರೋರಿಗೆ ಅಷ್ಟೇ ಆಯ್ತು, ಹೊರಗಡೆ ಬರೋಕ್ಕೆ ಹೆಣ್ಣು ಲಾಯಕಲ್ಲ ಅಂತ ಹೇಳಿದ್ರು. ಅದೆಲ್ಲವೂ ಮೀರಿ ಹೊರಗಡೆ ಬಂದವರು ಈ ಮಹಿಳೆಯರು. ಅದರಲ್ಲಿ ಅವರು ಶ್ರೀಮಂತ ಮಹಿಳೆಯರಾಗಿರ್ಬೋದು ಅಥವಾ ರಾಜಮಂಡಲದಿಂದ ಬಂದವರು, ಮೇಲ್ಮಟ್ಟದ ವರ್ಗದಿಂದ ಬಂದವರು. ಆದರೆ ಕೆಳವರ್ಗದಿಂದ ಬರುವಂತಹ ಮಹಿಳೆಯರಿಗೆ ಎಷ್ಟು ಅವಕಾಶ ಇರಲಿಲ್ಲ ಆಗಿದೆ. ಯಾಕಂದ್ರೆ ಅವರು ಕೆಳವರ್ಗದವರು ಕೇವಲ ಕುಡಿಬೇಕು, ಕೆಲಸ ಮಾಡಬೇಕು, ಗಂಡ ಮಕ್ಕಳು ಮನೆ ಶುರು ಮಾಡಿದ್ರು. ಬಂದಂತಂದ್ರೆ ಬಸವಣ್ಣನವರು ರಾಷ್ಟ್ರಕವಿಗಳು ಅವರು ಮಾತಾಡ್ತಾರೆ. ಬಸವಣ್ಣನವರ ಬಗ್ಗೆ ಕಾರ್ಮಿಕರ ಕತ್ತಲದಲ್ಲಿ ಆಕಾಶ ದೀಪವಾಗಿ ನೀ ಬಂದ್ರೆ ಬಟ್ಟೆ ಕೆಟ್ಟವರಿಗೆ ಒಂದಿಗಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾದ ಓ ಆಧ್ಯಾತ್ಮ ಕ್ರಾಂತಿ ವೀರ ದೇವದಯೆಯೊಂದು ನೀರಾವ ಕಾಲ ಶ್ರೀ ಬಸವೇಶ್ವರ. ಮಧ್ಯ ವಯಸ್ಸಿಗೆ ಬಂದು ಸಮಾಜದಿಂದ ಚಿರಕೃತರಾಗಿದ್ರು. ಸಾಕಷ್ಟು ಕುಟುಂಬದ ಸಮಸ್ಯೆಗಳನ್ನ, ಶೋಷಣೆಗಳನ್ನೆಲ್ಲ ಎದುರಿಸ್ತಾ ಬಂದದ್ದು. ಯಾವಾಗ ಬಸವಣ್ಣ ಹೇಳಿದ್ರು ಬರೀ ನೀವು ಹೊರಗಡೆ ಅಂತ, ಆ ರೀತಿ ಕರೆದಾಗ ಅವರು ಹೊರಗಡೆ ಬಂದು ಅಕ್ಷರವನ್ನ ಕಲಿತು ವಚನಗಳನ್ನ ರಚಿಸೋಕೆ ಶುರು ಮಾಡಿದ್ರು. ಒಂದಲ್ಲದೆ ಎರಡನೆಯ ಎನ್ನ ತಂದೆ ಕೇಳ ಚೆನ್ನಮಲ್ಲಿಕಾರ್ಜುನ ನಿಮ್ಮ ಇಂದ್ರನೊಬ್ಬ ಹಳೆಯ ಹೋಳನ ಆನಂದ ಅನ್ನುವಂತಹ ಜಗನ್ಮಾತೆ ಅಕ್ಕ ಮಹಾದೇವಿಯ ವಚನವನ್ನು ಸ್ಮರಿಸುತ್ತಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಂಗಾವತಿ ವತಿಯಿಂದ ಇಂದು ಗಂಗಾವತಿ ತಾಲೂಕು ಕನ್ನಡ ಕದಳಿ ಮಹಿಳಾ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ, ಗಣ್ಯ ಮಾತೆಯರಿಗೆ ಶರಣ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಲಲಿತಾರಾಣಿ ಶ್ರೀರಂಗಾಗಿ ಶ್ರೀಮತಿ ಲಕ್ಷ್ಮೀ ಅರುಣ ಜನಾರ್ದನ್ ರೆಡ್ಡಿ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರೋದಕ್ಕೆ ರೆಡಿ ಇದ್ರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಗಂಗಮ್ಮ ಸತ್ಯಪೇಟೆಯವರೇ, ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅವರ ಅಧ್ಯಕ್ಷರು ಕದಳಿ ಮಹಿಳಾ ವೇದಿಕೆಯ, ಹಾಗೆ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಸುಲೋಚನಾ ಶ್ರೀನಿವಾಸ ಅವರೇ ಮತ್ತು ಇನ್ನುಳಿದ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗಣ್ಣ ಸೂರ್ ಅವರೇ, ಹಾಗೆ ಕಾರ್ಯಕ್ರಮದ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಮಾತೆಯರಿಗೆ ಶರಣ ಸಮರ್ಪಿಸುತ್ತೇನೆ. ಹಾಗೆ ಅಯ್ಯ ನಿಮ್ಮ ಶರಣರ ಬರುವಿಂಗೆ ಗುಡಿ ತೋರಣವ ಕಟ್ಟುವೆ, ಅಯ್ಯ ನಿಮ್ಮ ಶರಣರ ಬರುವಿಂಗೆ ಮುಡುಹಿನಲ್ಲಿ ಪಟ್ಟವ ಕಟ್ಟುವೆ, ಅಯ್ಯ ನಿಮ್ಮ ಶರಣರನ್ನ ಮನೆಗೆ ಬಂದಡೆ ಅವರ ಶ್ರೀಪಾದವನ್ನೆಲ್ಲ ಹೃದಯದಲ್ಲಿಟ್ಟು ಬಗೆದಿಟ್ಟು ಕೊಂಬೆ ಕಾಣ ಚೆನ್ನಮಲ್ಲಿಕಾರ್ಜುನ ಅನ್ನುವಂತಹ ಅಕ್ಕ ಮಹಾದೇವಿಯ ಮತ್ತೊಂದು ವಚನವನ್ನು ಸ್ಮರಿಸಿ ಆವಾಗ ಶರಣ ಸಾಹಿತ್ಯ ಪರಿಷತ್ತಿನ ಅಂಗಸಂಸ್ಥೆಯಾದ ಕದಳಿ ವೇದಿಕೆ ಪ್ರಾರಂಭ ಮಾಡಬೇಕು ಅಂತ ಬಂದಾಗ ಮೊದಲಿಗೆ ನನ್ನ ತಾಯಿಯಾದ ಉಮಾದೇವಿ ಶ್ರೀಗಪ್ಪ ಅವರಿಗೆ
ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಶ್ರೀದೇವಿ ಕೃಷ್ಣಪ್ಪ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾಲಜ್ಞಾನ ಸಾಹಿತ್ಯ ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ನಮ್ಮ ಭಾಗದ ಹೆಮ್ಮೆಯ ವೀರ ಕುಮಾರರಾಮನ ಕುರಿತು 12ನೇ ಶತಮಾನದ ಶರಣ ಗಟ್ಟಿವಾಳಯ್ಯನವರು ಬರೆದಂತಹ ಒಂದು ಕಾಲಜ್ಞಾನ ವಚನವನ್ನು ನಾನಿಲ್ಲಿ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ವರಚಿತ ಕವನ ಅಲ್ಲ, ಗಟ್ಟಿವಾಳಯ್ಯನವರ ಒಂದು ಕಾಲಜ್ಞಾನ ವಚನ. ದಿಲ್ಲಿಯ ಸುಲ್ತಾನ ಅಲ್ಲಿಯ ಬಾಬಾಜಿ ಕಲ್ಯಾಣ ದಾಟಿ ದಕ್ಷಿಣಕ್ಕೆ ನಡೆದಾರು. ಅಲ್ಲಿಗೆ 400 ಪ್ರಭುದೇವ. ರಾಮನೆಂಬುವನೊಬ್ಬ ಕಾಮನ ಸಮರೂಪ, ಸೀಮೆಯ ನಾಳುವ ರಾಯರ ಗಂಡನೆಂದೆಂಬ ಬಿರುದುಂಟು ಪ್ರಭುದೇವ. ಜಟಂಗಿ ತಕ್ಷಣ ಕಂಪಿಲನ ದುರ್ಗವು ಹಿತವಾಗಿ ಅಲ್ಲಿ ರಾಮತಾ ಹುಟ್ಟ್ಯಾನು ಸಟೆಯೆಲ್ಲ ಕೇಳು ಪ್ರಭುದೇವ. ದಿಲ್ಲಿಯ ಸುಲ್ತಾನರ ಗಂಡನೆಂಬ ಮಾತು ಬಳ್ಳಿಯಲಿಕ್ಕಿ ಮೂಲೋಕ ಕೇಳಿತು ದಿಲ್ಲಿಯ ತನಕ ಪ್ರಭುದೇವ. ಅರಿಗಿರಿದನ್ನು ಕಟ್ಟಿ ಇರುತ್ತಿರೆ ರಾಯನು, ಸುರತಾಣರ ದಂಡು ತೆರಳಿತು ದಕ್ಷಿಣಕ್ಕೆ ದರೆ ಬೆಸಲಾಗಿ ಪ್ರಭುದೇವ. ಬಂದಿತು ಗುಮ್ಮಟಕ್ಕೆ ನಂದನ ಏಳಕ್ಕೆ, ಸಲ್ಲಿಸಿ ಜಗಳ ಕಡಿದಾಡಿ ಹಂದಕ್ಕೆ ಮಡಿದುದು ಎಲ್ಲ ಪ್ರಭುದೇವ. ರಾಮನ ದೆಸೆಯಿಂದ ನೇಣಿ ಮುರಿದಾಡಲು ಹೇಮಾದ್ರಿ ತನಕ ರಾಮನ ಮುರಿಯಲು ಸೋಮಮಂಡಲಕ್ಕೆ ಪ್ರಭುದೇವ. ಚಿತ್ತಾರದ ಬೊಂಬೆ ತಾತಾಗಿ ಭ್ರಮಿಸಲು ಹತ್ತಿತು ಹಿರಿಯು ರಾಮಗೆ ಬೆನ್ನಟ್ಟಿ ಸುತ್ತಿತು ಪಾಪ ಪ್ರಭುದೇವ. ಪರನಾರಿ ಸೋದರ ಬಿರುದುಗಳ ಗೆದ್ದಾಮ ಊರ್ವಶಿ ಶಾಪ ಬೆನ್ನಟ್ಟಿ ತೋರಿತು ಮಾದಂಗಿಯು ತನಗೆ ಪ್ರಭುದೇವ. ಮಾದಿಗಿತ್ತಿಯ ಕೈಯ ಹಠವೆತ್ತು ಹೋದನು ಓದೀತು ಪಾಪ ಅವನಿಗೆ ಮುಂದಿನ್ನು ಪೂಜೆಯ ಕಾಶಿ ಪ್ರಭುದೇವ. ಭೋಜ ಮಹಂದಾತ ನಿಜವುತ ತಪ್ಪದೆ ರುಜವು ಉದಾರ ಸುಚಿತ್ತ ಮೋದದ ಗೊಂಬೆಯು ನೋಡು ಪ್ರಭುದೇವ. ಬತ್ತೀಸ ಪುತ್ತಳಿ ಸತ್ಯದ ನುಡಿಗಳ ಅರ್ತೀಲಿ ಕೇಳಿ ಹತವಾಗಿ ಹೋದನು ಇತ್ತ ನರಸಿಂಗ ಪ್ರಭುದೇವ. ಬೂದಿಯ ಹಳ್ಳಿಯಲ್ಲಿ ತಾನೊಬ್ಬ ಮಡಿದಾನು ಹಾದಿ ಅವನಿಗೆ ಸ್ವರ್ಗವು ಮುಂದಿನ್ನು ಇತ್ತ ನೋಡಯ್ಯ ಪ್ರಭುದೇವ. ನರಸಿಂಗರಾಯನ ಪುತ್ರನ ಅಚ್ಯುತನ ಸಿರಿಪಟ್ಟ ಕಡೆಯು ಅವನ ಮಹಾ ಐಶ್ವರ್ಯವು ಕಡೆಯೆಂದ ನೋಡು ಪ್ರಭುದೇವ. ಹೀಗೆ ಗಟ್ಟಿವಾಳಯ್ಯನವರ ಕಾಲಜ್ಞಾನ ವಚನ ಮುಂದುವರಿಯುತ್ತೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಂದಲ್ಲದೆ ಎರಡನೆಯ ಎನ್ನ ತಂದೆ ಕೇಳ ಚೆನ್ನಮಲ್ಲಿಕಾರ್ಜುನ ನಿಮ್ಮ ಎಂಜನರೂಪ ಹಳೆಯ ಹೋಳಾನ ಆನಂದ ಅನ್ನುವಂತಹ ಜಗನ್ಮಾತೆ ಅಕ್ಕ ಮಹಾದೇವಿಯ ವಚನವನ್ನು ಸ್ಮರಿಸುತ್ತಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು ಕದಳಿ ಮಹಿಳಾ ವೇದಿಕೆ ತಾಲೂಕು ಘಟಕ ಗಂಗಾವತಿಯ ವತಿಯಿಂದ ಇಂದು ಗಂಗಾವತಿ ತಾಲೂಕು ಕನ್ನಡ ಕದಳಿ ಮಹಿಳಾ ಸಮಾವೇಶ ಮತ್ತು ರಾಜ್ಯ ಮಟ್ಟದ ಆಧುನಿಕ ಮಹಿಳಾ ವಚನೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಗಣ್ಯ ಮಾತೆಯರಿಗೆ ಶರಣ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಲಲಿತರಾಣಿ ಶ್ರೀಮಂತಿಗಾಗಿ ಶ್ರೀಮತಿ ಲಕ್ಷ್ಮೀ ಅರುಣ ಜನಾರ್ದನ್ ರೆಡ್ಡಿ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರೋದಕ್ಕೆ ರೆಡಿ ಇದ್ರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಗಂಗಮ್ಮ ಸತ್ಯಪೇಟೆಯವರೇ, ಡಾಕ್ಟರ್ ಸಿ ಮಹಾಲಕ್ಷ್ಮಿ ಅವರ ಅಧ್ಯಕ್ಷರು ನಮ್ಮ ಕದಳಿ ಬೆಳಗಾವಿಯ, ಹಾಗೆ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಸುಲೋಚನಾ ಶ್ರೀನಿವಾಸ ಮೇಡಮ್ ಅವರೇ ಮತ್ತು ಇನ್ನುಳಿದ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಲಿಂಗಣ್ಣ ಸೂರ್ ಅವರೇ, ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಕೆಳ ಮಾತೆಯರಿಗೆ ಶರಣ ಸಮರ್ಪಿಸುತ್ತೇನೆ. ಹಾಗೆ ಅಯ್ಯ ನಿಮ್ಮ ಶರಣರ ಬರುವಿಂಗೆ ಗುಡಿ ತೋರಣವ ಕಟ್ಟುವೆ. ಅಯ್ಯ ನಿಮ್ಮ ಶರಣರ ಬರುವಿಂಗೆ ಮುಡುಹಿನಲ್ಲಿ ಪಟ್ಟವ ಕಟ್ಟುವೆ. ಅಯ್ಯ ನಿಮ್ಮ ಶರಣರೆಲ್ಲ ಮನೆಗೆ ಬಂದಡೆ ಅವರ ಶ್ರೀಪಾದವನ್ನೆಲ್ಲ ಹೃದಯದಲ್ಲಿಟ್ಟು ಬಗೆದಿಟ್ಟು ಕೊಂಬೆ ಕಾಣ ಚೆನ್ನಮಲ್ಲಿಕಾರ್ಜುನ ಅನ್ನುವಂತಹ ಅಕ್ಕ ಮಹಾದೇವಿಯ ಮತ್ತೊಂದು ವಚನವನ್ನು ಸ್ಮರಿಸಿ ಆವಾಗ ಶರಣ ಸಾಹಿತ್ಯ ಪರಿಷತ್ತಿನ ಅಂಗಸಂಸ್ಥೆಯಾದಂತಹ ಕದಳಿ ವೇದಿಕೆ ಪ್ರಾರಂಭ ಮಾಡಬೇಕು ಅಂತ ಹೋದಾಗ ಮೊದಲಿಗೆ ನನ್ನ ತಾಯಿಯವರ ಉಪಾದೇವಿ ಶ್ರೀಕಪ್ಪ ಅವರಿಗೆ ಆ ಒಂದು ಅಧ್ಯಕ್ಷತೆಯನ್ನು ನಿರ್ವಹಿಸಬೇಕು, ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಬೇಕು.
ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಶ್ರೀದೇವಿ ಕೃಷ್ಣಪ್ಪ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾಲಜ್ಞಾನ ಸಾಹಿತ್ಯ ಕೂಡ ಒಂದು. ಈ ಹಿನ್ನೆಲೆಯಲ್ಲಿ ನಮ್ಮ ಭಾಗದ ಹೆಮ್ಮೆಯ ವೀರ ಕುಮಾರರಾಮನ ಕುರಿತು 12ನೇ ಶತಮಾನದ ಶರಣ ಗಟ್ಟಿವಾಳಯ್ಯನವರು ಬರೆದಂತಹ ಒಂದು ಕಾಲಜ್ಞಾನ ವಚನವನ್ನು ನಾನಿಲ್ಲಿ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಸ್ವರಚಿತ ಕವನ ಅಲ್ಲ, ಗಟ್ಟಿವಾಳಯ್ಯನವರ ಒಂದು ಕಾಲಜ್ಞಾನ ವಚನ. ದಿಲ್ಲಿಯ ಸುಲ್ತಾನ ಅಲ್ಲಿಯ ಬಾಬಾಜಿ ಕಲ್ಯಾಣ ದಾಟಿ ದಕ್ಷಿಣಕ್ಕೆ ನಡೆದಾರು. ಅಲ್ಲಿಗೆ 400 ಪ್ರಭುದೇವ. ರಾಮನೆಂಬುವನೊಬ್ಬ ಕಾಮನ ಸಮರೂಪ, ಸೀಮೆಯ ನಾಡುವ ರಾಯರ ಗಂಡನೆಂದೆಂಬ ಬಿರುದುಂಟು ಪ್ರಭುದೇವ. ಜಟಂಗಿ ತಕ್ಷಣ ಕಂಪಿಲನ ದುರ್ಗವು ಹಿತವಾಗಿ, ಅಲ್ಲಿ ರಾಮತಾ ಹುಟ್ಟ್ಯಾನು ಸಟೆಯೆಲ್ಲ ಕೇಳು ಪ್ರಭುದೇವ. ದಿಲ್ಲಿಯ ಸುಲ್ತಾನರ ಗಂಡನೆಂಬ ಮಾತು ಬಳ್ಳಿಯಲಿಕ್ಕಿ ಮೂಲೋಕ ಕೇಳಿತು ದಿಲ್ಲಿಯ ತನಕ ಪ್ರಭುದೇವ. ಅರಿಗಿರಿದನ್ನು ಕಟ್ಟಿ ಇರುತ್ತಿರೆ ರಾಯನು, ಸುರತಾಣರ ದಂಡು ತೆರಳಿತು ದಕ್ಷಿಣಕ್ಕೆ, ದರೆ ಬೆಸಲಾಗಿ ಪ್ರಭುದೇವ. ಬಂದಿತು ಗುಮ್ಮಟಕ್ಕೆ ನಂದನ ಏಳಕ್ಕೆ, ಸಲ್ಲಿಸಿ ಜಗಳ ಕಡಿದಾಡಿ ಹಂದಕ್ಕೆ, ಮಡಿದುದು ಎಲ್ಲ ಪ್ರಭುದೇವ. ರಾಮನ ದೆಸೆಯಿಂದ ನೇಣಿ ಮುರಿದಾಡಲು, ಹೇಮಾದ್ರಿ ತನಕ ರಾಮನ ಮುಯ್ಯಲು ಸೋಮಮಂಡಲಕ್ಕೆ ಪ್ರಭುದೇವ. ಚಿತ್ತಾರದ ಬೊಂಬೆ ತಾಗಾಗಿ ಭ್ರಮಿಸಲು, ಹತ್ತಿತು ವಿಧಿಯು ರಾಮಗೆ ಬೆನ್ನಟ್ಟಿ, ಸುತ್ತಿತು ಪಾಪ ಪ್ರಭುದೇವ. ಪರನಾರಿ ಸೋದರ ಬಿರುದುಗಳ ಗೆದ್ದಾಮ, ಊರ್ವಶಿ ಶಾಪ ಬೆನ್ನಟ್ಟಿ ತೋರಿತು ಮಾತಂಗಿಯು ತನಗೆ ಪ್ರಭುದೇವ. ಮಾದಿ ಬಿತ್ತಿಯ ಕೈಯ ಹಠವೆತ್ತು ಹೋದನು, ಓದೀತು ಪಾಪ ಅವನಿಗೆ ಮುಂದಿನ್ನು ಪೂಜೆಯ ಕಾಶಿ ಪ್ರಭುದೇವ. ಭೋಜ ಮಹಂದಾದ ನಿಜವುತ ತಪ್ಪದೆ, ರುಜವು ಉದಾರ ಸುಚಿತ್ತ ಮೋದದ ಗೊಂಬೆಯು ನೋಡು ಪ್ರಭುದೇವ. ಬತ್ತೀಸ ಪುತ್ತಳಿ ಸತ್ಯದ ನುಡಿಗಳ ಅರ್ತೀಲಿ ಕೇಳಿ ಹತವಾಗಿ ಹೋದನು ಇತ್ತ ನರಸಿಂಗ ಪ್ರಭುದೇವ. ಬೂದಿಯ ಹಳ್ಳಿಯಲ್ಲಿ ತಾನೊಬ್ಬ ಮಡಿದಾನು, ಹಾದಿ ಅವನಿಗೆ ಸ್ವರ್ಗವು ಮುಂದಿನ್ನು ಇತ್ತ ನೋಡಯ್ಯ ಪ್ರಭುದೇವ. ನರಸಿಂಗರಾಯನ ಪುತ್ರನ ಅಚ್ಯುತನ ಸಿರಿಪಟ್ಟ ಕಡೆಯು, ಅವನ ಮಹಾ ಐಶ್ವರ್ಯವು ಕಡೆಯೆಂದ ನೋಡು ಪ್ರಭುದೇವ. ಹೀಗೆ ಗಟ್ಟಿವಾಳಯ್ಯನವರ ಕಾಲಜ್ಞಾನ ವಚನ ಮುಂದುವರಿಯುತ್ತೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ